ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಲಾಲಿಪಾಪ್ ಯಾವ ಥರ ಮಾಡೋದು ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಿರ್ಬೋದು, ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಇದನ್ನ ಪ್ರಿಫರ್ ಮಾಡ್ತೀವಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ತುಂಬಾ ಇಷ್ಟಪಡ್ತಾರೆ ಚಿಕನ್ ಲಾಲಿಪಾಪ್ನ. ಸೊ ನಾವು ರೆಸ್ಟೋರೆಂಟ್ಸಲ್ಲಿ ಆಬ್ವಿಯಸ್ಲಿ ಅದು ಕಾಸ್ಟ್ಲಿ ಆಗೇ ಇರುತ್ತೆ, ಆಫ್ ಪ್ಲೇಟ್ ಫುಲ್ ಪ್ಲೇಟ್ ಅಂತ ಹೇಳ್ಬಿಟ್ಟು. ಬಟ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕೂಪನ್ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಕೂಪನ್ ಕೋಡ್ನ. ಸೊ ನೀವು ಸಹ ಯೂಸ್ ಮಾಡ್ಬೋದು. ಫ್ರೆಶ್ ಟು ಹೋಮ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರೊಳಗಡೆ 300 ರುಪೀಸ್ಗೆ ಏನಾದರೂ ಆರ್ಡರ್ ಮಾಡಿದ್ರೆ 120 ರುಪೀಸ್ ಆಫ್ ಸಿಗುತ್ತೆ. ಸೊ ನೀವು ಈ ಚಿಕನ್ ಲಾಲಿಪಾಪ್ನೇ ಆರ್ಡರ್ ಮಾಡ್ಬೋದು. ಸೊ 135 ರುಪೀಸ್ ಏನೋ ಆಗುತ್ತೆ. ಅದಕ್ಕೆ 10 to 12 ಪೀಸಸ್ ಕೊಟ್ಟಿದ್ದಾರೆ ನನಗೆ. ಸೊ ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂದರೆ ಮಟನ್, ಚಿಕನ್, ಫಿಶ್ ಎಲ್ಲನೂ ಸಿಗುತ್ತೆ ಆ ವೆಬ್ಸೈಟಲ್ಲಿ. ಫ್ರೆಶ್ ಟು ಹೋಮ್ ಅಂತ ಹೇಳ್ಬಿಟ್ಟು ಆ್ಯಪು. ಸೊ ಅದರಲ್ಲಿ ನೀವು ಆರ್ಡರ್ ಮಾಡಿದ್ರೆ ಈ ಕೂಪನ್ನ ಯೂಸ್ ಮಾಡಿದ್ರೆ 120 ರುಪೀಸ್ ಆಫ್ ಸಿಗುತ್ತೆ. ಸೊ ಇವಾಗ ಬನ್ನಿ ಯಾವ ಥರ ನಾನು ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಒಂದು ಮೊಟ್ಟೆನ ಫಸ್ಟ್ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ಕಬಾಬ್ ಯಾವ ಥರ ಮಾಡ್ಕೋತೀನಿ ಅದೇ ಥರನೇ ಮಾಡ್ತಾ ಇದ್ದೀನಿ. ಜಸ್ಟ್ 1 ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ನಾನು ಹಾಕೋತಾ ಇದ್ದೀನಿ. ಮೈದಾ 1-2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರು ಸಹ ಹಾಕೋಬೇಕು, ಬಟ್ ಮನೇಲಿ ಇದ್ದಿಲ್ಲ, ಸೊ ಆ ಕಾರಣಕ್ಕೆ ನಾನು ಯೂಸ್ ಮಾಡಲಿಲ್ಲ. ಸೊ ಖಾರದ ಪುಡಿ, ಉಪ್ಪು ಮತ್ತು ಚೆನ್ನಾಗಿ ಚಾಪ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಫ್ರೆಶ್ಶಾಗಿ ಕರಿಬೇವು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕರಿತೀವಿ ಎಣ್ಣೆಯಲ್ಲಿ, ಸೊ ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫ್ರೆಶ್ಶಾಗಿ ಚಾಪ್ ಮಾಡಿ ತೊಳೆದು ಇವಾಗ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಈ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡಿಕೊಂಡು ಏನು ಚಿಕನ್ ಲಾಲಿಪಾಪ್ ಆಲ್ರೆಡಿ ನಾನು ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಆಮೇಲೆ ಟೇಸ್ಟಿಗೆ ತಕ್ಕನಂಗೆ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಇದಿಷ್ಟೇ ಐಟಮ್ಸ್ ಯೂಸ್ ಮಾಡೋದು. ಸೇಮ್ ಮನೇಲಿ ಕಬಾಬ್ ಯಾವ ಥರ ಮಾಡ್ಕೋತಾರೆ ಆ ಥರ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನಾವು ಎಕ್ಸ್ಟ್ರಾ ಲೈಕ್ ಉಪ್ಪು ಖಾರ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕಾಗುತ್ತೆ. ಹಾಫ್ ಆನ್ ಅವರ್ ಟು 1 ಅವರ್ ನಾವು ಹಾಗೆ ಇಟ್ಟು ನೆಕ್ಸ್ಟ್ ಎಣ್ಣೆನಲ್ಲಿ ಕರೆದ್ರೆ ಮುಗೀತು. ಚಿಕನ್ ಲಾಲಿಪಾಪ್ ಅನ್ನೋದು ರೆಡಿ ಆಗಿರುತ್ತೆ. ಒನ್ಸ್ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಯೂಸರ್ಸ್ ಏನಾದರೂ ಫ್ರೆಶ್ ಟು ಹೋಮ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಆರ್ಡರ್ ಮಾಡಿದ್ರೆ 120 ರುಪೀಸ್ ಆಫ್ ಸಿಗುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು, ಆಬ್ವಿಯಸ್ಲಿ ಲಾಸ್ಟಲ್ಲಿ ಈ ಥರ ಮಸಾಲೆ ಮಿಕ್ಕಿರುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ಥರ ಆನಿಯನ್ ಎಲ್ಲ ಚಾಪ್ ಮಾಡಿಕೊಂಡು ಮಿಕ್ಕಿರೋ ಮಸಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಆಯಿಲಲ್ಲಿ ಕರಿತೀನಿ. ಸೊ ಅದು ಸಹ ಒಂದು ಸೈಡ್ ಡಿಶ್ ಥರ ಆಗುತ್ತೆ. ಸೊ ಅದನ್ನು ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.